ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚಳ್ಳಕೆರೆ ಶಾಖೆಯ 2026-27ನೇ ಸಾಲಿನ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಪಿ ಚಾರುಮತಿ, ಜಿಟಿ ನಾಗರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಟಿವಿ ತಿಪ್ಪೇಸ್ವಾಮಿ, ಖಜಾಂಚಿಯಾಗಿ ಎಸ್ ನಾಗರಾಜ್, ಉಪಾಧ್ಯಕ್ಷರಾಗಿ ಭಾಗ್ಯಮ್ಮ ಹಾಗೂ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಹರ್ಷ ಹಾಗೂ ಓ ಪುಷ್ಪಲತಾ, ಸಹ ಕಾರ್ಯದರ್ಶಿಗಳಾಗಿ ಯೋಗೇಶ್ವರಿ ಮತ್ತು ಈಶ್ವರಪ್ಪ ವಿ ಆಯ್ಕೆಯಾಗಿದ್ದಾರೆ. ನಿರ್ದೇಶಕರಾಗಿ ಪಾಲಯ್ಯ, ಜಿ ಪಿ ಮಹಂತೇಶ್, ಸಿ ಕಾಂತಮಣಿ, ಜಾಕೀರ್ ಹುಸೇನ್, ಸಿ ಜಯಮ್ಮ, ಮಲ್ಲೇಶಪ್ಪ ಎನ್, ಸಣ್ಣ ಸೂರವ್ವ, ಸಣ್ಣ ಪಾಪಣ್ಣ, ಸಿ ಬಿ ಕರಿಯಮ್ಮ, ವೀರಭದ್ರಪ್ಪ, ಮಾರುತೇಶ ಆರ್, ಡಿಸಿ ಪಾಟೀಲ್, ರಾಜಣ್ಣ ಹಾಗೂ ಮಹಲಿಂಗಪ್ಪ ಡಿ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಆಯ್ಕೆಯಾದ ಶಿಕ್ಷಕರ ಸಂಘದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಇಂದು ಶಾಸಕ ಟಿ ರಘುಮೂರ್ತಿ ಅವರನ್ನು ಭೇಟಿ ಮಾಡಿ ಸನ್ಮಾನಿಸಿ ಗೌರವಿಸಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಪಿ ಚಾರುಮತಿ ಮಾತನಾಡಿ, ಚಳ್ಳಕೆರೆ ಚುನಾವಣೆಗೂ ಮುನ್ನ ನಾವು ಶಾಸಕರಾಗಿ ರಘುಮೂರ್ತಿ ಅವರನ್ನು ಭೇಟಿ ಮಾಡಿ ಚುನಾವಣೆ ಕುರಿತಂತೆ ಅವರಿಗೆ ಮಾಹಿತಿಯನ್ನು ನೀಡಲಾಗಿತ್ತು. ಶಾಸಕರು ಸಾಮಾಜಿಕ ನ್ಯಾಯ ನೀಡುವ ಉದ್ದೇಶದಿಂದ ಎಲ್ಲ ಸಮುದಾಯಗಳಿಗೂ ಆದ್ಯತೆ ನೀಡಿ ಎಂದು ಸೂಚನೆ ನೀಡಿದ್ದು, ಎಲ್ಲ ಸಮುದಾಯದ ಶಿಕ್ಷಕರಿಗೂ ಸಂಘದಲ್ಲಿ ಆದ್ಯತೆ ನೀಡಲಾಗಿದೆ ಎಂದರು. ಈ ಮೂಲಕ ಶಾಸಕರಿಗೆ ಅಭಿನಂದನೆ ತಿಳಿಸುತ್ತೇನೆ ಎಂದರು. ಗಮನಕ್ಕೆ ಈ ಒಂದು ಚುನಾವಣಾ ಪ್ರಕ್ರಿಯೆ ಅವರ ಗಮನಕ್ಕೆ ಬಂದಿತ್ತು. ನಮ್ಮ ಮಾನ್ಯ ಶಾಸಕರು ನಮ್ಮನ್ನೆಲ್ಲ ಕರೆದುಬಿಟ್ಟು 43 ಜನ ಏನು ನೀವು ಚುನಾವಣೆಗೆ ಹೋದಾಗ ನಾವೆಲ್ಲರೂ ಶಾಸಕರ ಮುಂದೆ ಬಂದ್ವಿ. ನೀವೆಲ್ಲ ಚುನಾವಣೆ ಮಾಡೋದು ಬೇಡ, ಯಾಕೆ ಸುಮ್ಮನೆ ನಿಮ್ಮ ಶಿಕ್ಷಕರಲ್ಲಿ ನಿಮ್ಮಲ್ಲೇ ಮನಸ್ತಾಪಗಳು ಉಂಟಾಗ್ತವೆ, ಬೇಡ, ಅದರಲ್ಲಿ ಯಾರು ನೀವು ಆ್ಯಕ್ಟಿವಾಗಿ ಕೆಲಸ ಮಾಡ್ತಿದ್ದೀರ ಅಂಥನ್ನ 22 ಜನನ ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಒಂದು ಸಂಘವನ್ನು ರಚನೆ ಮಾಡಿಕೊಳ್ರಿ ಅಂತ ಹೇಳಿ ನಮಗೆ ಸಲಹೆಯನ್ನು ಮಾಡಿದರು. ಅವರ ಮಾತಿಗೆ ನಾವು ಇದನ್ನು ಹೂಗುಟ್ಟು ಎಲ್ಲ 43 ಜನದಲ್ಲಿ 21 ಜನನ ನಾವು ಹೊರಗಡೆ ತೆಗೆದುಬಿಟ್ಟು 22 ಜನ ನಾವು ಕ್ರಿಯಾಶೀಲ ಒಂದು ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮತ್ತೆ ಶಾಸಕರ ಒಂದು ಗಮನಕ್ಕೆ ತಗೊಬಂದ್ವಿ. 22 ಜನ ನಾವು ಸರ್ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ. ಆಗ ಅವರು ಸಾಮಾಜಿಕ ನ್ಯಾಯದಡಿ ಎಲ್ಲರಿಗೂ ನೀವು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಪ್ರತಿಯೊಬ್ಬರನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲರಿಗೂ ಸಾಮಾಜಿಕ ನ್ಯಾಯದಡಿ ಪ್ರತಿಯೊಂದು ಕ್ಯಾಸ್ಟನ್ನು ಇಲ್ಲಿ ಬರಬೇಕು, ನೀವು ಯಾವುದೇ ಕ್ಯಾಸ್ಟನ್ನು ನೀವು ಹೈಲೈಟ್ ಮಾಡೋಂಗಿಲ್ಲ ಅಂತ ಹೇಳಿ ನನಗೆ ಸಲಹೆ ಸೂಚನೆಯನ್ನು ಕೊಟ್ಟರು. ಮತ್ತು ಅವರು ಅದೇ ಥರ 43 ಜನದಲ್ಲಿ ಎಲ್ಲರನ್ನು ಪ್ರತಿಯೊಬ್ಬರನ್ನು ಅವರು ಗಮನಿಸಿದರು. ತೆಗಿರಿ ಯಾವ ಕ್ಯಾಸ್ಟನ್ನು ಯಾರನ್ನು ಎಷ್ಟೆಷ್ಟು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಆಗ ನಾವು ಎಲ್ಲ ಅವ್ರ ಮುಂದೆ ಲೀಸ್ಟನ್ನು ಇಟ್ಟಾಗ ಅವರು ಆಯಿತು ಅಂತ ಹೇಳಿ ಅವರೇ ಸೆಲೆಕ್ಟ್ ಮಾಡಿಬಿಟ್ಟು ಇಂತಿಂಥ ಕ್ಯಾಸ್ಟ್ನವ್ರು ಇರಲಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ರು. ಆ ಒಂದು 22 ಜನ ಮತ್ತೆ ನಾವು ಆಯ್ಕೆ ಮಾಡಿಕೊಂಡು ಮಾನ್ಯ ಶಾಸಕರ ಹತ್ರ ತೊಗೊಂಡೋದ್ವಿ. ಅವರು ಇಂಥವ್ರು ಅಧ್ಯಕ್ಷರಾಗಬೇಕು, ಇಂಥವ್ರು ಕಾರ್ಯದರ್ಶಿಗಳಾಗಬೇಕಂತ ಮತ್ತು ಅವರು ಆಯ್ಕೆ ಮಾಡಿಬಿಟ್ಟು ಮತ್ತು ಅದರಲ್ಲೂ ಸಮೇತ ಸಾಮಾಜಿಕ ನ್ಯಾಯವನ್ನು ನಮಗೆ ದೊರಕಿಸ್ಕೊಟ್ಟು ಬಿ ಚಾರುಮತಿ ಆದ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಹಾಗೂ ಟಿವಿ ತಿಪ್ಪೇಸ್ವಾಮಿ ಸರ್ ಅವ್ರನ್ನ ಕಾರ್ಯದರ್ಶಿಗಳನ್ನಾಗಿ ಆಯ್ಕೆ ಮಾಡಿದರು. ಸಿ ಜಯಮ್ಮನವರು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಯೋಗೇಶ್ವರಿ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದರು. ಪುಷ್ಪಲತಾ ಅವರನ್ನು ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದರು. ಹರ್ಷ ಸರ್ ಸಹ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದರು. ನಮ್ಮ ನಾಗರಾಜ್ ಸರ್ನ ಖಜಾಂಚಿಯಾಗಿ ಆಯ್ಕೆ ಮಾಡಿದರು. ಮಂಜುನಾಥ್ ಗೋಸಿಕೆರೆ ಇವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಭಾಗ್ಯಮ್ಮ ಟಿ ಇವರನ್ನು ಸಹ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಹೀಗೆ 9 ಜನನ ನಮ್ಮನ್ನು ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿ ನಮಗೆ ಆಶೀರ್ವಾದ ಮಾಡಿ ಈ ಒಂದು ಸಂಘಟನೆಯಲ್ಲಿ ಶಕ್ತಿ ಬಲವನ್ನು ತುಂಬಿ ನಮಗೆ ಆತ್ಮಸ್ಥೈರ್ಯವನ್ನು ತುಂಬಿರ್ತಕ್ಕಂಥ ನಮ್ಮ ಶಾಸಕರಿಗೆ ನಾವು ಎಲ್ಲ ತಾಲೂಕಿನ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ನಾವು ಹೀಗೆ ಸಂಘಟನೆಯನ್ನು ಬಹಳ ಚೆನ್ನಾಗಿ 5 ವರ್ಷಗಳ ಕಾಲ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ನಮ್ಮ ಶಿಕ್ಷಕರಿಗೆ ಮಾದರಿಯಾಗಿ ನಮ್ಮ ಶಾಸಕರಿಗೆ ಒಂದು ಹೆಮ್ಮೆಯನ್ನು ತಂದುಕೊಡ್ತೀವಿ, ಅವರಿಗೆ ಒಂದು ಶಕ್ತಿಯನ್ನು ತುಂಬ್ತೀವಿ ಅಂತ ಹೇಳ್ತಾ ನಮ್ಮ ಎಲ್ಲ ಸಂಘಕ್ಕೆ ಜಯವಾಗಲಿ ಅಂತ ಹೇಳಿ ನಾನು ಎಲ್ಲರೆಲ್ಲ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ.